ಹೆಲೋ ಎಲ್ರಿಗೂ, ನಿಮ್ಮ ಕತೆ ದೀಕ್ಷಿತ್ ಜೊತೆ ಶೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಮೊದಲನೇ ಎಪಿಸೋಡ್ನ ಯಾರ್ಯಾರು ಕೇಳಿದ್ದೀರಾ, ಯಾರ್ಯಾರು ಶೇರ್ ಮಾಡಿದ್ದೀರಾ, ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ, ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಹೀಗೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಕಥೆನ ಮುಂದುವರ್ಸೋಕ್ಕಿಂತ ಮುಂಚೆ ಎಲ್ಲರ ಕತೆ ಶುರು ಆದಮೇಲೆ ಕೊನೆ ಆಗಲೇಬೇಕು. ನಾವು ಹುಟ್ಟಿದ ಮೇಲೆ ಸಾಯಲೇಬೇಕು. ಹುಟ್ಟು ಸಾವುಗಳ ಮಧ್ಯ ಇರೋದೇ ಈ ಜೀವನ. ಆ ಜೀವನನ ಖುಷಿಯಾಗಿ ಇಟ್ಕೋಬೇಕು ಅಂತ ಹೇಳ್ತಾ 18 ಡಿಸೆಂಬರ್ 2:35 AM ಎಪಿಸೋಡ್ 2ನ ಮುಂದುವರ್ಸೋಣ. ನಮ್ಮ ಹುಡುಗ ಹುಡುಗಿ ಅವರವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರ ತಲೆಯಲ್ಲಿ ಉತ್ತರ ಸಿಗದ ಸಾಕಷ್ಟು ಪ್ರಶ್ನೆಗಳಿವೆ. ಇಬ್ಬರು ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಹುಡುಗ ಹೇಗೋ ಧೈರ್ಯದಿಂದ ಕಾಲ್ ಮಾಡಲ್ಲ ಅಂತ ನಮ್ಮ ಹುಡುಗಿ ಗೊತ್ತು. ಅದಕ್ಕೆ ನಮ್ಮ ಹುಡುಗಿನೇ ಕಾಲ್ ಮಾಡ್ತಾಳೆ ನಮ್ಮ ಹುಡುಗನಿಗೆ. ನಮ್ಮ ಹುಡುಗ ನೋಡಿದ್ರೆ ನಡ್ಗಕ್ಕೆ ಶುರು ಮಾಡ್ತಾನೆ. ಅವನ ಹೃದಯ ರಭಸ್ವಾಗಿ ಹೊಡ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಹೇಗೋ ಕಾಲ್ನ ಪಿಕ್ ಮಾಡ್ತಾನೆ. ಆ ಹುಡುಗಿ ಹೆಲೋ ಅಂದಿದ ತಕ್ಷಣ ನಮ್ಮ ಹುಡುಗನಿಗೆ ಆ ರಾತ್ರಿ ನಡೆದಂಥ ಎಲ್ಲ ಸನ್ನಿವೇಶಗಳು ಅವನ ಕಣ್ಮುಂದೆ ಬರೋಕ್ಕೆ ಶುರುವಾಗುತ್ತೆ. ಮಾತಾಡ್ತಾ ಮಾತಾಡ್ತಾ ನಮ್ಮ ಹುಡುಗಿ ಕೇಳ್ತಾಳೆ, ನಿಮ್ಮನ್ನು ಏನಂತ ಕರೀಲಿ? ಹುಡುಗ ಮೌನವಾಗಿ ಯೋಚನೆ ಮಾಡ್ತಾನೆ. ಹೇಗಿದ್ದರೂ ಇವರು ವಯಸ್ಸಲ್ಲಿ ದೊಡ್ಡವರಂತ ಆ ಹುಡುಗಿಗೆ ಹೇಳ್ತಾನೆ, ನನ್ನ ನೀವು ಶಶಾಂಕ್ ಅಂತ ಕರಿಬಹುದು. ಹುಡುಗಿ ಅದಕ್ಕೆ ಸರಿ ಅಂತಾಳೆ. ನಮ್ಮ ಹುಡುಗರು ಇಲ್ಲೇ ನೋಡಿ ಜಾಣರಾಗೋದು. ಆ ಹುಡುಗಿಗೆ ಅದೇ ಪ್ರಶ್ನೆನ ಕೇಳ್ತಾನೆ. ಆ ಹುಡುಗಿ ಉತ್ತರಕ್ಕೆ ಯಾವ ಥರ ಕಾಯ್ತಾನೆ ಅಂದರೆ, ಈ ನಮ್ಮ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ ನಮ್ಮ ಇಂಡಿಯಾದವರು 4 ರನ್ ಹೊಡಿಬೇಕಾಗತ್ತೆ 1 ಬಾಲಲ್ಲಿ. ಆ 1 ಬಾಲ್ಗೋಸ್ಕರ ನಾವು ಹೇಗೆ ಕಾಯ್ತೀವಿ ಆ ಥರ ನಮ್ಮ ಹುಡುಗ ಕೂಡ ಕಾಯ್ತಾನೆ. ಹುಡುಗಿ ಹೇಳ್ತಾಳೆ, ನೀನು ಇಂಚರ ಅಂತ ಕರಿಬಹುದು. ಆಗ ನಮ್ಮ ಹುಡುಗಿಗೆ ಕ್ಲಾರಿಟಿ ಬರುತ್ತೆ. ಮಾತಾಡ್ತಾ ಮಾತಾಡ್ತಾ ಇವ್ರು ತುಂಬಾ ಕ್ಲೋಸ್ ಆಗ್ತಾರೆ. ಅವರ ಸ್ನೇಹ ಪ್ರೀತಿಯಾಗಿ ಪರಿವರ್ತನೆ ಆಗುತ್ತೆ. ಪ್ರೀತಿ ಕುರುಡು ಅನ್ನೋದು ಇದಕ್ಕೆ ಅನಿಸುತ್ತೆ. ಸರಿ ಆಯಿತು, ಎಲ್ಲ ಪ್ರೇಮಿಗಳ ಥರ ಇವರು ಕೂಡ ತುಂಬ ಸುತ್ತುತ್ತಾರೆ. ಓದು ಬರಹ ಬಿಟ್ಟು ಅವ್ರದ್ದೇ ಆದ ಪ್ರೇಮ ಲೋಕದಲ್ಲಿ ಇರ್ತಾರೆ. ಜೀವನ ಒಂದೇ ಥರ ಇರೋದಿಲ್ಲ, ಅದು ಬದಲಾಗ್ತಿರುತ್ತೆ. ನಮ್ಮ ಹುಡುಗನ ಜೀವನದಲ್ಲಿ ಎಲ್ಲ ಚೆನ್ನಾಗಿರೋ ಸಮಯದಲ್ಲಿ ನಮ್ಮ ಹುಡುಗನ ತಾಯಿಗೆ ಇವರಿಬ್ಬರ ವಿಷಯ ತಿಳಿಯುತ್ತೆ. ಒಂದು ದೊಡ್ಡ ಜಗಳ ನಡೆಯುತ್ತೆ. ಆ ಹುಡುಗನಿಗೆ ಆ ತಾಯಿ ಒಂದು ಪ್ರಶ್ನೆ ಕೇಳ್ತಾರೆ, ನಿಮಗೆ ಆ ಹುಡುಗಿ ಬೇಕಾ, ನಾನು ಬೇಕಾ? ಆಗ ನಮ್ಮ ಹುಡುಗ ಏನು ಹೇಳ್ಬೋದು? ಹುಡುಗ ಹೇಳ್ತಾನೆ, ನನಗೆ ಆ ಹುಡುಗಿನೇ ಬೇಕು ಅಂತ. ಅವ್ರ ತಾಯಿ ಅಲ್ಲಿ ಕುಸಿದು ಬೀಳ್ತಾರೆ. 9 ತಿಂಗಳು ಹೆತ್ತು ಹೊತ್ತು ಅವ್ರನ್ನ ದೊಡ್ಡವ್ರು ಮಾಡಿ ಸಾರ್ಥಕ ಅನಿಸ್ಬಿಡುತ್ತೆ ಆ ತಾಯಿಗೆ. ಆ ಆಘಾತ ಯಾವ ತಾಯಿಗೂ ಬೇಡ. ನಮ್ಮ ಹುಡುಗ ಅಲ್ಲಿ ಎಲ್ಲೋ ತಪ್ಪು ಮಾಡ್ದ ಅನಿಸುತ್ತಲ್ವ. ಅದಾದಮೇಲೆ ನಮ್ಮ ಹುಡುಗನಿಗೆ ಮಾನಸಿಕ ಒತ್ತಡ ಶುರುವಾಗುತ್ತೆ. ಆ ಒತ್ತಡ ಆತ್ಮಹತ್ಯೆವರೆಗೂ ಕರ್ಕೊಂಡು ಹೋಗುವಷ್ಟು ಕಾಡಿಸುತ್ತೆ. ಆತ್ಮಹತ್ಯೆ ಪ್ರಯತ್ನ ಹೇಗಿರುತ್ತೆ ಅಂದರೆ, ಅವ್ರ ಮನೇಲಿ ಸಿಗುವಂಥ ಚೂಪಾದ ಚಾಕುವಿಂದ ಅವರ ಕೈಗಳನ್ನ ಕಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಕಟ್ ಮಾಡ್ತಾ ಮಾಡ್ತಾ ರಕ್ತ ನೆಲಕ್ಕೆ ಚಿಮ್ಮುತ್ತೆ. ರಕ್ತದ ಹರಿವು ಅವರ ರೂಮೆಲ್ಲ ಆಗುತ್ತೆ. ಅವರು ಸ್ಪೃಹ ತಪ್ತಾರೆ. ಅವರ ತಾಯಿ ಬಂದು ನೋಡಿದಾಗ ಭಯ ಆಗುತ್ತೆ. ಅವ್ರ ಮನೆ ಮುಂದೆ ಆ್ಯಂಬುಲೆನ್ಸ್ ಬರುತ್ತೆ. ಇದೆಲ್ಲ ಆಯಿತು. ಅವರು ಆಸ್ಪತ್ರೆ ಸೇರಿದ್ರು. ಆಸ್ಪತ್ರೆಯಿಂದ ಹೊರಗೆ ಬರ್ತಾರೆ. ದಿನ ದಿನ ಕಳೆಯುತ್ತಾ ಎಲ್ಲ ತಣ್ಣಗಾಗುತ್ತೆ. ಇವರಿಬ್ಬರ ಪ್ರೀತಿ ಮೊದಲ ಥರ ನಡೆಯೋಕ್ಕೆ ಶುರುವಾಗುತ್ತೆ. ಈಗ ನಮ್ಮ ಹುಡುಗ ಕೆಲಸಕ್ಕೆ ಹೋಗ್ತಾನೆ.
ಜೀವನದ ದಾರಿ ಆಗಲೇ ಹೇಳ್ದಂಗೆ ಒಂದೇ ಥರ ಇರಲ್ಲ. ನಮ್ಮ ಹುಡುಗ ಅವರ ಸ್ನೇಹಿತನನ್ನು ಮೀಟ್ ಮಾಡ್ತಾನೆ. ಅವರ ಸ್ನೇಹಿತ ಹತ್ರ ಇವನ ಪ್ರೀತಿ ಬಗ್ಗೆ ಹಂಚ್ಕೊತಾನೆ. ಆ ಹುಡುಗಿಯ ಫೋಟೋವನ್ನು ತೋರಿಸ್ತಾನೆ. ಆಗ ನಮ್ಮ ಹುಡುಗನ ಸ್ನೇಹಿತ ಇವರು ಬೇರೆಯವ್ರನ್ನ ಲವ್ ಮಾಡ್ತಿದ್ದಾರೆ ಅನ್ನೋ ವಿಷಯನ ಹೇಳ್ತಾನೆ. ಆಗ ನಮ್ಮ ಹುಡುಗನಿಗೆ ನಮ್ಮ ಹುಡುಗಿ ಮೇಲೆ ಅನುಮಾನ ಶುರುವಾಗುತ್ತೆ. ಅನುಮಾನ ಜಗಳಕ್ಕಿಳಿಯುತ್ತೆ, ಮತ್ತೆ ಸರಿ ಹೋಗುತ್ತೆ. ಪ್ರೀತಿಯಲ್ಲಿ ಜಗಳ ಸಹಜ, ಅದೆಲ್ಲರಿಗೂ ಗೊತ್ತು. ಹೀಗೆ 3 ವರ್ಷ ಕಳೆಯುತ್ತೆ. ನಮ್ಮ ಹುಡುಗ ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾನೆ ನಮ್ಮ ಹುಡುಗಿನ. ಹೋಗ್ತಾ ಹೋಗ್ತಾ ನಮ್ಮ ಹುಡುಗಿ ಯಾಕೋ ನಮ್ಮ ಹುಡುಗನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಮತ್ತೆ ಜಗಳ ಶುರುವಾಗುತ್ತೆ. ಮತ್ತೆ ಏನೋ ಒಂದು ನೋವು, ಗೊಂದಲ ಇವರಿಬ್ಬರ ಮಧ್ಯೆ. ಹೀಗೆ ಆಗ್ತಾ ಆಗ್ತಾ ಆ ಹುಡುಗಿ ಒಂದು ದಿನ ಮಾಯ ಆಗೋಗ್ತಾಳೆ. ಹೇಗೆ ಅಂತ ಕೇಳ್ತೀರಾ? ಅವಳು ನಮ್ಮ ಹುಡುಗನನ್ನು ಕಾಂಟ್ಯಾಕ್ಟ್ ಮಾಡೋದೇ ಇಲ್ಲ. ನಮ್ಮ ಹುಡುಗ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಇರುತ್ತೆ. ಮನೆ ಹತ್ರ ಹೋದರೆ ಅವ್ರ ಮನೆ ಖಾಲಿ. ಏನಾಯಿತು ಆ ಹುಡುಗಿಗೆ? ಆ ಹುಡುಗಿನ ಹುಡುಕಕ್ಕೆ ನಮ್ಮ ಹುಡುಗ ತುಂಬಾ ಪ್ರಯತ್ನ ಪಡ್ತಾನೆ. ಅವಳ ನೆನಪಲ್ಲೇ ದಿನಗಳು ಕಳೀತಾನೆ. ಕೆಟ್ಟ ಚಟಕ್ಕೆ ಒಳಗಾಗ್ತಾನೆ. ಹುಚ್ಚನಂತ ಆಗಿರ್ತಾನೆ. ಅವಳು ವಾಪಸ್ ಬರ್ತಾಳೆ ಅಂತ ತುಂಬಾ ಕನಸಿಟ್ಕೊಂಡಿರ್ತಾನೆ. ಹೀಗೆ ಒಂದು ದಿನ ಆ ಹುಡುಗಿಯ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ಅಲ್ಲಿ ಏನಾದರೂ ವಿಷಯ ತಿಳ್ಕೊಬೋದು ಅಂತ. ಅಲ್ಲಿ ಆ ಹುಡುಗಿ ಒಂದು ಸಂದೇಶ ಕಳಿಸಿರ್ತಾಳೆ ಅವಳ ಫ್ರೆಂಡ್ ಮೂಲಕ. ಅದೇನು ಅಂದರೆ, ನೀನು ನನಗೆ ಬೇಡ ಅಂತ. ಆ ಕೊನೆ ಮಾತು ಕೂಡ ಅವಳ ಧ್ವನಿಯಿಂದ ಕೇಳೋಕ್ಕಾಗಿಲ್ಲ ನಮ್ಮ ಹುಡುಗನಿಗೆ. ಅವನ ಆಸೆಗಳೆಲ್ಲ ನುಚ್ಚುನುಗ್ಗಾಗುತ್ತೆ. ಇದು ನಿಜವೇ ಅನ್ನೋ ಮನೋಭಾವನೆ ಮೂಡಕ್ಕೆ ಶುರುವಾಗುತ್ತೆ. ಏನೋ ಸಂಕಟ, ಜೋರಾಗಿ ಕಿರ್ಚಿ ಅಳಬೇಕು ಅನ್ನೋ ಆಸೆ, ಪಕ್ಕದಲ್ಲಿ ಯಾರನ್ನಾದ್ರೂ ತಪ್ಕೋಬೇಕು, ಆದರೆ ಯಾರೂ ಇಲ್ಲ. ಆ ವಿಷಯ ಕೇಳ್ತಿದ್ದಂಗೆ ಗಂಟ್ಲು ನೋವು ಶುರುವಾಗುತ್ತೆ. ಕಣ್ಣಲ್ಲಿ ನೀರು ಹರಿಯುತ್ತೆ. ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡ್ತಾನೆ ನಮ್ಮ ಹುಡುಗ. ಅವಳು ಇಲ್ದಿರ ಏನು ಮಾಡಲಿ ನಾನು ಅಂತ ವೇದನೆ ಪಡ್ತಾನೆ. ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಸುಮಾರು 30 ಕಿಲೋಮೀಟರಷ್ಟು ರಾತ್ರಿಯೆಲ್ಲ ಅವಳ ನೆನಪಲ್ಲಿ ಹುಚ್ಚನಂತೆ ನಡೀತಾನೆ. ಫುಟ್ಪಾತ್ಗಳ ಮೇಲೆ ಮಲಗಿ ಊಟ ಇಲ್ದಿರ ನರಕ ಯಾತನೆ ಅನುಭವಿಸಿದ್ದಾನೆ. ಹೀಗೆ ಅವನು ಮನೆ ತಲುಪ್ತಾನೆ. ತುಂಬ ಪ್ರಯತ್ನ ಪಡ್ತಾನೆ ಆ ಹುಡುಗಿನ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಆದರೆ ಸಿಗಲ್ಲ. ಈಗ ಹೇಳಿ, ಎಲ್ಲಿ ಹೋಯಿತು ಆ ಭರವಸೆ? ಎಲ್ಲಿ ಹೋಯಿತು ತನ್ನ ತಾಯಿಯನ್ನು ತ್ಯಜಿಸಿ ಬೇಕು ಅಂದ ಹುಡುಗಿಯ ಪ್ರೀತಿ? ಕೆಲವೊಂದು ಸರಿ ಕೆಲವೊಂದು ತಪ್ಪುಗಳು ಆಗೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇದೇ ಜೀವನ. ಇದಕ್ಕೆಲ್ಲ ಕಾರಣ ಅವರಿಬ್ಬರ ವಯಸ್ಸ ಅಥವಾ ಏನು? ಅದಕ್ಕೆ ಹೇಳೋದು ಪ್ರೀತಿ ಗುರು ಅಂತ. ಈ ಕತೆ ಬೇರೆ ಯಾರ್ದೂ ಅಲ್ಲ, ನನ್ನ ಆತ್ಮೀಯರಾದ ಶಶಾಂಕ್ ಕೂಲ್ ಪಾಯ್ಸನ್ ಅವರು. ಅವರ ಕತೆ ಕೇಳಿ ನನಗೆ ತುಂಬಾ ಬೇಜಾರಾಯಿತು. ಹಾಗೆ ನಿಮ್ಮ ಕತೆ ಏನಾದರೂ ನಾನು ಇಲ್ಲಿ ಹಂಚ್ಕೋಬೇಕಂದ್ರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬೇಕಾಗತ್ತೆ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಮತ್ತೆ ಎಲ್ಲರಿಗೂ ಸಿಗ್ತೀನಿ ಇನ್ನೊಂದು ಕತೆ ಜೊತೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದ.